ಎಲ್ಲರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಪ್ರೀತಿ ಕನ್ನಡ ಚಾನಲಿಂದ ಮಾತಾಡೋದ್ರಿ. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ, ಹಾಗೆ ಲೈಕ್ ಮಾಡಿರಿ. ಪುಟ್ಟ ಚಾನಲ್ ಇದ್ದಿದ್ದು ದೊಡ್ಡದಾಗಿ ಮಾಡೋದು ನಿಮ್ಮ ಕೈಲಿ ಐತ್ರಿ. ಹಂಗೆ ನಾನು ಇವತ್ತು ನಿಮಗೆ ರಾಗಿ ಮುದ್ದೆ ಜೊತೆಗೆ ಕೋಳಿ ಸಾರು ಮಾಡೋದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಅದು ಭಾಳ ಕಡಿಮೆ ಸಮಯದಾಗ ಹೆಂಗೆ ಮಾಡೋದಂತ ನೀವು ಕಲ್ತ್ಕೋರಿ. ಹಾಗೆ ಮನೆಯಲ್ಲಿರೋ ಮಕ್ಕಳಿಗೆ ತಿಂಗಳಕ್ಕಲ್ಲಾದರೂ ವಾರಕ್ಕೆ ಒಮ್ಮೆ ಈ ರೀತಿ ನೀವು ಮಾಡಿಕೊಡ್ರಿ. ಮನೇಲಿ ಮಕ್ಕಳು ಅನ್ನ ತಿನ್ನೋದು ಸ್ವಲ್ಪ ಕಮ್ಮಿ ಮಾಡ್ತಾರೆ. ನೋಡೋಣ ಬರ್ರಿ. ಹಂಗೆ ನಾನು ಒಂದು ದೊಡ್ಡ ಪಾತ್ರೆ ತೊಗೊಂಡೇನ್ರಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಾತೇನ್ರಿ. ಹಂಗೆ ನೀವು ಒಂದು ಪಲಾವ್ ಎಲೆ ತೊಗೋರಿ, ಸಾಕ್ರಿ, ಸಾಕ್ರಿ. ನಂತರ ಒಂದು ನಕ್ಷತ್ರ ಇರ್ತೈತಲ್ರಿ, ನಕ್ಷತ್ರದ ಅದನ್ನು ಒಂದು ನಕ್ಷತ್ರ ತೊಗೊಂಡು ತುಂಡು ಮಾಡಿ ಇಟ್ಕೋರಿ, ಅದನ್ನು ಕೂಡ ಹಾಕ್ರಿ. ಆ ನಂತರ ಸ್ವಲ್ಪ ಲವಂಗ ತೊಗೋರಿ. ಹಂಗೆ ಬಡೆ ಸೋಂಪು ಅಂತೇವಲ್ರಿ, ಅದು ಕೂಡ ಒಂದು ಅರ್ಧ ಚಮಚ ತೊಗೋರಿ, ಇದನ್ನು ಹಾಕ್ರಿ. ಆನಂತರ ಒಂದು 2 ಏಲಕ್ಕಿ ತೊಗೋರಿ. ಎಷ್ಟು ಗಡಿ ಬಿಡಿ ಹೇಳತ್ತೇನೆ ರೀ, ಕಲಿಯೋದು ಕೂಡ ತುಂಬ ಸುಲಭ ಐತ್ರಿ. ನೋಡಿರಿ ಎಷ್ಟು ಚಂದ ಅನಿಸ್ತೈತಿ ರೀ. ಅಡುಗೆ ಮಾಡೋದು ಕೂಡ ತುಂಬ ಖುಷಿ ಆಗ್ತೈತಿ. ಹಂಗೆ ಒಂದು 2 ಚಕ್ಕಿ ಅಂತೇವಲ್ರಿ, ಅದನ್ನು ಕೂಡ ಹಾಕ್ರಿ. ನೋಡಿರಿ, ಹಾಗೆ ನೀವು ಈ ಚಾನಲನ್ನು ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗೆ ನಾನು ಈರುಳ್ಳಿ ಟೊಮಾಟೆ ಹೆಚ್ಚಿದ್ದೆ ರೀ, ಅದನ್ನು ಕೂಡ ನಾನೀಗ ಹಾಕೋತೇನೆ ರೀ. ನೋಡಿರಿ, ಈಗ ಹಾಕೋನಾತೇನೆ ರೀ. ನೋಡಿ, ಚೆಂದಾಗಿ ನೀವು ಕಲಸ್ರಿ. ನೋಡಿ, ಹಿಂಗೆ ಕಲಿಸ್ಬೇಕ್ರಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋರಿ, ಯಾಕಂದ್ರೆ ಟೊಮಾಟಿ ಹಣ್ಣು ಸ್ವಲ್ಪ ಬೇಯೋದು ಸಮಯ ತೊಗೋತೈತ್ರಿ. ಹಾಗಾಗಿ ಒಂದು ಚಿಟಿಕೆ ಆಗುವಷ್ಟು ಉಪ್ಪು ಹಾಕೋರಿ. ಜೊತೆಗೆ ಸ್ವಲ್ಪ ಅರಿಶಿನ ಪುಡಿನೂ ಹಾಕೋನಾತೇನೆ ರೀ. ನೀವು ಆಮೇಲಾದ್ರೆ ಹಾಕೋರಿ ಉಪ್ಪು, ಅರಿಶಿನ ಪುಡಿ ಹಾಕಾದ್ಮೇಲಾದರೂ ಹಾಕೋರಿ. ಒಟ್ಟು ಉಪ್ಪು ಹಾಕೋಬೇಕ್ರಿ ಸ್ವಲ್ಪ. ನೋಡಿ, ಒಂದು ಚಿಟಿಕೆ ಉಪ್ಪು ಹಾಕೋನಾತೇನೆ. ಇದನ್ನು ಚಂದ ಮಾಡಿ ಕಲಿಸ್ಕೋರಿ. ಅದು ಬೇಯಬೇಕ್ರಿ. ಟೊಮಾಟಿ ಮತ್ತು ಉಳ್ಳಾಗಡ್ಡಿ ಐತೆ ನೋಡಿರಿ, ಅದು ಚೂರು ಚಂದ ಬೇಯ್ದ ಮೇಲೆ ಸ್ವಲ್ಪ ಕೊತ್ತಂಬರಿ ಪೌಡರ್ ಇರ್ತೈತೆ ನೋಡಿರಿ, ಕೊತ್ತಂಬರಿ ಕಾಳು, ಅದ್ರ ಪೌಡ್ರ್ ಮನ್ಯಾಗ ಮಾಡಿ ಇಟ್ಕೊಂಡಿರ್ತೇನೆ ರೀ. ಅದನ್ನು ಕೂಡ ಒಂದು 2 ಚಮಚ ಹಾಕಾತೇನೆ ರೀ. ಇದು ಚೆನ್ನಾಗಿ ಎಣ್ಣೆ ಮ್ಯಾಲೆ ಬಂದೈತೆ ನೋಡಿರಿ. ಆವಾಗ ನೀವೇನು ತೊಳೆದಿರೋ ಚಿಕನ್ ಅಂತೀವಿ ನಾವು, ಕೋಳಿ ಮಾಂಸ ಅಂತೀವಿ, ಹಾಕ್ಬೇಕು ನೋಡಿರಿ. ಈಗ ಇದನ್ನು ಚಂದ ಮಾಡಿ ಕಲಿಸ್ಕೋರಿ. ನೋಡಿ, ಇದು ಒಂದು ಮೇನ್ ಪಾಯಿಂಟ್ ಯಾವಾಗಲೂ ತಿಳ್ಕೋರಿ. ಇದು ಎಣ್ಣೆ ಒಳಗೆ ಒಂದು ಸ್ವಲ್ಪ ನೀರು ಬಿಡಬೇಕ್ರಿ. ಆ ಚಿಕನ್ನಾಗ ನೀರು ಇರ್ತೈತೆ ನೋಡಿರಿ, ಆ ನೀರಿನ ಅಂಶ ಹೋಗೋ ತನಕ ಚಂದ ಬೇಯಿಸ್ಬೇಕ್ರಿ. ಈಗ ಮತ್ತೊಂದು ಸ್ವಲ್ಪ ಉಪ್ಪು ಹಾಕೋತೇನೆ ರೀ. ಹಾಕ್ಕೊಂಡು ಮತ್ತೊಂದು ಸತ ಚಂದ ಮಾಡಿ ಕಲಸ್ರಿ. ಅದೆಲ್ಲ ನೀರು ಬಿಡೋ ತನಕ ಚಂದ ಕಲಿಸ್ಬೇಕ್ರಿ. ನೋಡಿ, ಈಗ ನಾನು ಒಂದು 5 ನಿಮಿಷ ಬಿಟ್ಟಿರ್ತೇನೆ ರೀ. ಈಗ ಕುದಿ ಬಂತು ನೋಡಿರಿ, ಅದೆಲ್ಲ ನೀರು ಬಿಟ್ಟೈತೆ ನೋಡಿರಿ, ನಿಮಗೆ ಕಾಣಿಸಾಕತ್ತೈತಲ್ರಿ. ನೋಡಿರಿ, ಹಂಗೆ ಮಾಡ್ಕೋರಿ. ಭಾಳ ಚಂದ ಅಂದ್ರೆ ಭಾಳ ಚಂದ ಆಗ್ತೈತೆ ರೀ ಅಡುಗೆ. ಆಗ ಖಾರ ಪುಡಿ ತೊಗೊಂಡೇನಿ ರೀ ನಾನು. ಅದಕ್ಕೆ ಮಸಾಲೆ ಸ್ವಲ್ಪ ಸೇರಿಸಿರ್ತೇನೆ ರೀ. ವರ್ಷಕ್ಕಾಗೋಷ್ಟು ಖಾರ ನಾನು ಮನ್ಯಾಗ ಮಾಡಿಟ್ಕೊಂಡಿರ್ತೇನೆ. ಆ ಖಾರ ಪುಡಿ ಹಾಕಿ ಚಂದ ಮಾಡಿ ಕಲಿಸ್ಬೇಕ್ರಿ. ನೋಡಿರಿ, ನಾ ಮತ್ತು ಮೇನ್ ಗರಂ ಮಸಾಲ ಏನೂ ಹಾಕಿಲ್ರಿ, ಅದ್ರಾಗ ಇರ್ತೈತಿ ಎಲ್ಲ. ಅದು ಚಂದ ಕಲಿಸ್ಕೊನಾತೇನೆ ರೀ. ನೋಡಿರಿ, ಇಷ್ಟು ಚಂದ ಅದು ಖಾರ ಉಪ್ಪು ಇಷ್ಟು ಚಂದ ಹಿಡ್ದೈತೆ ನೋಡಿರಿ. ಅದಕ್ಕೆ ಈಗೇನು ಮಾಡ್ಬೇಕ್ರಿ, ನಾನು ಒಂದು ಕಡೆ ಕುದಿಯೋ ನೀರು ಕುದಿಸಿಟ್ಟೇನೆ ರೀ. ಅದನ್ನು 1 ತಂಬಿಗೆ ನೀರು ಹಾಕೋನಾತೇನೆ ರೀ. ಯಾವಾಗೂ ತಣ್ಣೀರು ಹಾಕಬೇಡ್ರಿ, ಬೇಗ ಬೇಯೋಂಗಿಲ್ಲ, ಹಸಿ ವಾಸನೆ ಬರ್ತೈತಿ. ಇದನ್ನು ಮೊದಲು ತಿಳ್ಕೊಬೇಕು ನೋಡಿರಿ. ಯಾವಾಗಲೂ ಮಟನ್ ಚಿಕನ್ ಮಾಡ್ಬೇಕಂದ್ರೆ ಬದಿಗೆ ನೀವು ಒಂದು ಸೈಡ್ ಬಿಸಿ ನೀರು ಕಾಸಾಗಿ ಇಟ್ಕೋಬೇಕ್ರಿ. ಆ ಬಿಸಿ ನೀರು ನೀವು ಹಾಕಬೇಕ್ರಿ. ಈಗ ನಾನು ಮುಚ್ಚಿಟ್ಟೇನೆ ರೀ ಕುದಿಲಿ. ಅಲ್ಲಿ ತನಕ ನಾನು ಮಿಕ್ಸರ್ ಜಾರ್ ತೊಗೊಂಡೇನಿ ರೀ. ಆ ಮಿಕ್ಸಿ ಮಾಡಿದ್ರೆ ರುಬ್ಕೋಬೇಕಲ್ರಿ. ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಕೊಬ್ಬರಿ ತುರಿ ಇಷ್ಟ ಹಾಕೇನಿ ರೀ. ಮತ್ತು ಏನೂ ಹಾಕಿಲ್ರಿ. ನೋಡಿರಿ, ಇಷ್ಟ ಆತಂದ್ರೆ ಭಾಳ ರುಚಿ ಕೊಡೋ ಅಡುಗೆ ರೆಡಿ ಆಗ್ತೈತಿ. ಇಷ್ಟ ಹಾಕ್ರಿ, ಮತ್ತು ಏನೂ ಹಾಕಕ್ಕೆ ಹೋಗ್ಬೇಡ್ರಿ. ಇದನ್ನು ಚಂದ ಮಾಡಿ ರುಬ್ಕೊಬಂದೇನು ನೋಡಿರಿ. ಹೌದಾ, ಈಗ ರಾಗಿ ಮುದ್ದೆ ಕಡೆ ಬರ್ರಿ. ನಾನು ಒಂದು ಗ್ಯಾಸ್ ಮೇಲೆ ಒಂದು ಗುಂಡಿ ಇಟ್ಟೇನಿ ರೀ. ಅದಕ್ಕೆ 1 ತಂಬಿಗೆ ಬಿಸಿದು ತಣ್ಣೀರು ಹಾಕ್ತೇನೆ ರೀ. ತಪ್ಪಾತ್ರೆ ಸಾರಿ ರೀ. ಹಂಗೆ 1 ಚರಿಗೆ ತಣ್ಣೀರು ಹಾಕೋನಾತೇನೆ ರೀ. ಎಷ್ಟು ಟೈಮ್ದಾಗ ಯಾರು ಹೇಳ್ಕೊಡ್ತಾರೆ ರೀ ನಿಮಗೆ? ಯಾರೂ ಹೇಳೋಂಗಿಲ್ಲಲ್ರಿ. ನೋಡಿರಿ, ನಾ ಹೇಳ್ಕೊಡ್ತೇನೆ.
ಈಗ ಆ ನೀರು ಕುದಿಬೇಕಲ್ರಿ, ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋಬೇಕ್ರಿ. ಭಾಳ ಅಷ್ಟಲ್ರಿ, ಸ್ವಲ್ಪ ಹಾಕೋರಿ. ನೋಡಿರಿ ಇಷ್ಟು ಉಪ್ಪು ಹಾಕ್ಕೊಂಡು ಆ ನೀರು ಕಾಯಕತ್ತ ಇರ್ಬೇಕಾದ್ರೆ ಒಂದು ಚಮಚ ತುಪ್ಪ ಹಾಕೋಬೇಕ್ರಿ. ನೋಡಿರಿ ನಮ್ಮ ಮನ್ಯಾಗನ ನಾನು ಮಾಡಿಟ್ಕೊಳೋದ್ರಿ, ಹೆಚ್ಚು ನಾನು ಮನೆಯೊಳಗೆ ಮಾಡಿಟ್ಕೊಡ್ತೀನಿ, ಹೊರಗಡೆದು ನಾ ತರೋಂಗಿಲ್ಲ ರೀ. ನೋಡಿರಿ ಒಂದು ಚಮಚ ತುಪ್ಪ ಹಾಕಿದ್ದೀರಿ. ಆ ನೀರು ಚಂದಾಗ ಕಾಯೋ ತನಕ ನಾವೇನು ಮಾಡೋಣ್ರಿ, ಒಂದು ಸಣ್ಣದ ಏನಂತೀರಿ ನೀವು, ಬೌಲ್ ಅಂತೀರಿ ಏನಂತೀರಿ, ಬೌಲ್ ತೊಗೊಂಡೇನು ನೋಡಿರಿ. ಅದನ್ನು ತೊಗೊಂಡು ಅದಕ್ಕೆ ಒಂದು 2 ಚಮಚ ನೋಡಿರಿ ಹಾಕೋನಾತೇನೆ. 2 ಚಮಚ ಅದು ರಾಗಿ ಹಿಟ್ಟಿರ್ತೈತಲ್ರಿ, ಅದಕ್ಕೆ ಹಾಕೋರಿ. ಬಟ್ಲದಾಗ ಹಾಕ್ಕೊಂಡು ಒಂದು ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಚಂದ ಮಾಡಿ ಕಲಿಸ್ಕೋರಿ. ನೋಡಿರಿ ಈಗ ಹಾಕೋನತ್ತೆ ನೋಡಿರಿ. ಇದೇ ರೀತಿ ನೀವು ಮಾಡಿರಿ. ನೀವು ಆ ಮಾಡಿರೋ ರಾಗಿ ಮುದ್ದೆ ಕೆಳಗೆ ಹೊಡೆದ್ರೆ ಹಂಗೆ ಎದ್ದು ಬರಬೇಕು, ಅಷ್ಟು ಚಂದ ಇರ್ತೈತಿ. ನೋಡಿರಿ ಈಗ ನಾನು ರೆಡಿ ಮಾಡ್ಕೊಂಡೇನೆ, ಅದು ನೀರುಗತ್ತೆ ಮಾಡ್ಕೊಂಡೇನಿ ರೀ. ಈಗ ಹಾಕೋನತ್ತೆ ನೋಡಿರಿ. ಹೌದು, ಈಗ ಸ್ವಲ್ಪ ಬಿಸಿ ಆಗೈತೆ ರೀ, ಸಾಕು. ನಾನು ಇದನ್ನು ಹಾಕಿ ಈ ಕಡೆನ ಹಂಗೆ ಇಡ್ತೇನೆ ರೀ. ಅದು ಕುದಿ ಬರ್ಬೇಕು ರೀ. ನೋಡಿರಿ ಚಂದಂಗೆ ಕುದಿ ಬರ್ಬೇಕು. ಇಷ್ಟು ಸುಲಭವಾಗಿ ನಿಮಗೆ ಯಾರು ಹೇಳ್ಕೊಡೋಲ್ಲ ಅಂತ ನಾ ಅಂದುಕೊಂಡೇನಿ ರೀ. ನೋಡಿರಿ ನಾ ಮಾಡೋದನ್ನು ಪೂರ್ತಿ ನೋಡಿರಿ, ಹಂಗೆ ನಡಕ್ ನೋಡಕ್ಕೆ ಹೋಗಬೇಡ್ರಿ, ಯಾವುದೂ ಗೊತ್ತಾಗೋದಿಲ್ಲ. ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗೋದು, ಮತ್ತು ಮಾಡಿ ಊಟ ಮಾಡಿದಾಗೂ ಗೊತ್ತಾಗೋದು. ನೋಡಿರಿ ಈಗ ಇದು ಕುದಿ ಬರ್ತೈತೆ ರೀ. ಅಷ್ಟ ತನಕ ನಾನು ಮಸಾಲೆ ರುಬ್ಬಿಟ್ಟಿದ್ದ ತೊಗೊಂಡೇನಿ ರೀ. ಹಂಗೆ ಚಿಕನ್ ನಾನು ಕುದಿಯಾಕಿಟ್ಟೇನಲ್ರಿ, ಅದ್ರ ಕಡೆ ಗಮನ ಕೊಡಬೇಕಲ್ರಿ. ಇದು ಇಲ್ಲೇ ಕುದಿಲಿ, ಈಗ ಆ ಕಡೆ ಗಮನ ಕೊಡೋಣಂತೂ ಬರ್ರಿ. ನೋಡಿರಿ ಈಗ ಆ ಕಡೆ ಹೋಗಾತೇನೆ, ಇದಿಲ್ಲೇ ಇರಲಿ ರೀ. ನಾನು ಕೆಳಗೆ ಒಲೆ ಇಟ್ಕೊಂಡೇನಿ ರೀ. ನೋಡಿರಿ ಈಗ ನಾನು ಖಾರ ಮಸಾಲೆ ಎಲ್ಲ ಹಾಕಿ ಕುದಿಯಾಕಿಟ್ಟಿದ್ನಲ್ರಿ, ಅದು ಕುದ್ದೈತೇನೋ ನೋಡೋಣ್ರಿ. ಈಗ ಚಂದ ಮಾಡಿ ಚಿಕನ್ ಕುದಿಯಾತೈತೆ ರೀ. ಈಗ ನಾ ರುಬ್ಬಿಡ್ರು ಮಸಾಲೆ ಇರ್ತೈತಲ್ರಿ, ಅದನ್ನು ಇದಕ್ಕೆ ಹಾಕೋತೇನೆ ನೋಡಿರಿ. ಈಗ ನೋಡಿರಿ ರುಬ್ಬಿರೋದೆಲ್ಲ ಹಾಕ್ಕೊಂಡೆ ರೀ. ಏನು ಕೆಲಸ ಇಲ್ಲ ರೀ. ಚಿಕನ್ ಸಾರು ಮಟನ್ ಸಾರು ಮಾಡೋದು ಏನೂ ಅಲ್ರಿ, ಸುಲಭವಾಗಿ ಮಾಡ್ಬೋದು. ನೋಡಿರಿ ಇಷ್ಟು ಚಂದ ಆಗ್ತೈತೆ ಅಂತಂದ್ರೆ ಹಬ್ಬ ನೆನೆಸ್ಕೊಂಡ್ರಂತೂ ಮತ್ತೊಂದು ಸಲ ಊಟ ಮಾಡಬೇಕು ಅಂತ ಅನಿಸ್ತೈತೆ ರೀ. ಅಷ್ಟು ಚಂದ ಆಗೈತೆ ರೀ. ನೋಡಿರಿ ಈಗ ಇದಕ್ಕೆ ನೀವು ಬೇಕಂದ್ರೆ ಸ್ವಲ್ಪ ಉಪ್ಪು ನೋಡಿರಿ, ಮತ್ತು ನಿಮಗೇನಾದರೂ ಗರಂ ಮಸಾಲ ಹಾಕಬೇಕಂದ್ರೆ ಹಾಕಿರಿ. ನಾನೇನು ಹಾಕಂಗಿಲ್ಲ ರೀ. ಇಷ್ಟ ಆತ್ರಿ, ಇದು ರೆಡಿ ಆತ್ರಿ. ಈಗ ನಾನು ಇದನ್ನು ಕೂಡ ಮತ್ತು ಮುಚ್ಚಿ ಇದು ಒಂದು ಕುದಿ ಮಾಡಿ ಬಿಟ್ಟು ಬಿಡ್ತೇನೆ ರೀ. ನೋಡಿರಿ ಈಗ ಮುಚ್ಚತೇನೆ ರೀ, ಒಂದು ಕುದಿಗೆ ಬಂದ್ ಮಾಡಿ ತೆಗಿತೇನೆ ರೀ. ಈಗ ಮತ್ತು ನಾನೇನು ರಾಗಿ ಹಿಟ್ಟು ನೀರು ಕುದಿಯಾಕಿಟ್ಟಿದ್ನಲ್ರಿ, ಅದು ಕುದಿ ಬಂದೈತಿ, ಅದ್ರ ಕಡೆ ಗಮನ ಕೊಡಬೇಕಲ್ವಾ. ನೋಡಿರಿ ಈಗ ಬಂದೆ, ಈಗ ಚಂದ ಕುದಿಯಾತೈತಿ. ಈಗ ಹಿಟ್ಟು ಹಾಕೋಬೇಕ್ರಿ. ನಾನು ಹಿಟ್ಟು ಪೂರ್ತಿ ಹಾಕೋಬೇಡ್ರಿ, ಮುಕ್ಕಾಲು ಭಾಗ ಹಾಕೋರಿ. ಒಂದು ಸ್ವಲ್ಪ ಕಾಲು ಭಾಗ ಅಷ್ಟು ಸಪ್ರೇಟ್ ಇಟ್ಕೋರಿ. ಈಗ ನಾನು ಚಪಾತಿ ಲಟ್ಟಿಸ್ತಾರಲ್ರಿ, ಆ ಮಣಿ ಲಟ್ಟಣಿಗೆ ತೊಗೊಂಡೇನಿ ರೀ. ಈಗ ನಾನು ಹಿಟ್ಟು ಹಾಕೊಂಡೇನಿ, ಏನು ಗಡಿಬಿಡಿ ಮಾಡಾತಿಲ್ರಿ ನಾನು. ಅದಕ್ಕೆ ನೀವು ಉಂಡಿ ಆಗಬಾರ್ದಂತಂದ್ರೆ 1 ಕಪ್ ಅನ್ನ ಹಾಕಿರಿ, ಇಲ್ಲಾಂದ್ರೆ ನುಚ್ಚು ಕುದಿಸ್ಕೋರಿ. ಅಕ್ಕಿ ನುಚ್ಚಿರ್ತದಲ್ಲ ಅದನ್ನು ಕುದಿಸ್ಕೋರಿ, ಅದಲ್ಲ ಅಂದ್ರೆ ಜೋಳದ ನುಚ್ಚು ಕುದಿಸ್ಕೋರಿ. ಈಗ ನಾನು ಅನ್ನ ಇತ್ತು, ಅನ್ನ ಹಾಕ್ಕೊಂಡಾತೇನೆ ನೋಡಿ. ಇಷ್ಟು ಚಂದ ನಾದಾತೇನೆ ರೀ. ಏನು ತ್ರಾಸು ಮಾಡ್ಕೋಬೇಡ್ರಿ, ಅಷ್ಟು ಚಂದ ಆಗ್ತೈತಿ. ಸ್ವಲ್ಪ ಕಷ್ಟ ಅನಿಸತ್ರಿ ನಾದಬೇಕಾದ್ರೆ, ಶಕ್ತಿ ಬೇಕ್ರಿ. ಹಂಗೆ ರಾಗಿ ಹಿಟ್ಟು ಸ್ವಲ್ಪ ಉಳ್ದಿರ್ತೈತಲ್ರಿ, ಅದನ್ನು ಕೂಡ ಸ್ವಲ್ಪ ಅಂದ್ರೆ ಸ್ವಲ್ಪ ಹಾಕೋಣ್ರಿ. ಹಾಕ್ಕೊಂಡು ಚಂದ ಮಾಡಿ ಮಜಕ್ಬೇಕ್ರಿ. ಈಗ ನೋಡಿರಿ ಸ್ವಲ್ಪ ಹಿಟ್ಟು ಹಾಕೋತೇನೆ ನಾನು, ಭಾಳ ಅಲ್ರಿ, ಸ್ವಲ್ಪ ಹಾಕೋತೇನೆ. ಒಂದಿಷ್ಟು ತೆಗೆದಿಡ್ತೇನೆ, ನಮಗೆ ಗೊತ್ತಾಗ್ತೈತೆ ರೀ ಏನು ಹದ ಏನು ಬಂತಿಲ್ಲ ಅನ್ನೋದು ನಿಮಗೆ ತಿಳಿತೈತಿ. ಅಷ್ಟೇ ಒಂದು ಮುಷ್ಟಿ ಆಗುವಷ್ಟು ಹಿಟ್ಟು ಉಳ್ಸೇನಿ ರೀ. ಈಗ ನೋಡಿ ಇನ್ನೊಂದು ಸತ ಚಂದ ಮಾಡಿ ಮಜಕ್ರಿ. ಆಗ್ತೈತೆ ರೀ, ಇನ್ನೊಂದು 2 ನಿಮಿಷದಾಗ ಅಂದ್ರೆ ರಾಗಿ ಮುದ್ದೆ ರೆಡಿ ಆಗ್ತೈತಿ. ಅದನ್ನೇನು ಮಾಡಿರಿ, ಈಗ ನೀವು ಮಜ್ಕಾತಿರಲ್ಲ ಚಂದ ಮಾಡೋ ಮಜಕ್ಕೆ 1-2 ನಿಮಿಷ ಸಣ್ಣ ಉರಿಯಾಗ ಗ್ಯಾಸ್ ಮೇಲೆ ಪ್ಲೇಟ್ ಮುಚ್ಚಿಡ್ಬೇಕು ನೋಡಿರಿ. ಇದು ನೋಡಿರಿ, ಇದು ಅದು ಬೇಯಬೇಕ್ರಿ. 1-2 ನಿಮಿಷ ಸಣ್ಣ ಉರಿಯಾಗ ನಾನು ಮುಚ್ಚಿಡಾತೇನೆ ನೋಡಿರಿ. ಆತಿಲ್ರಿ, ಈಗ ಆಗೈತ್ರಿ. ಈಗ ಇದು ತೆಗ್ಯಾತೇನೆ ನೋಡಿರಿ. ಈಗೆಲ್ಲ ಬೆಂದೈತ್ರಿ. ಈಗ ಮತ್ತೆ ನೋಡಿರಿ ಮಜಕ್ಬೇಕ್ರಿ, ಚಂದಾಗ ಮಜಕ್ಬೇಕ್ರಿ. ಸ್ವಲ್ಪ ಕಷ್ಟ ಆದರೂ ಅಡ್ಡಿಲ್ಲ, ಸ್ವಲ್ಪ ಮಜಕ್ರಿ. ನೋಡಿ ಈಗೆಲ್ಲ ಬೆಂದಿರ್ತೈತಿ, ಹಿಟ್ಟು ಬೇಯಬೇಕು ನೋಡಿರಿ. ಅದಕ್ಕೆ 2 ನಿಮಿಷ ಮುಚ್ಚಿ ಸಣ್ಣ ಉರಿಯಾಗ ಕುದಿಸ್ಬೇಕ್ರಿ. ಈಗ ಅದೆಲ್ಲ ಬೆಂದೈತಿ. ಸ್ವಲ್ಪ ತುಪ್ಪ ಹಾಕೊಳತ್ತೇನೆ ರೀ, ಅಂದ್ರೆ
ನಾವು ಮಜ್ಕೋ ಕೋಲಿಗೆ ಬೆಣ್ಣೆ ಹಚ್ಕೊಂಡಂಗೆ ಹತ್ತಬಾರ್ದಲ್ರಿ, ಅಷ್ಟು ಚಂದ ನಾದಬೇಕಂತೇಳಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊಳತ್ತನ್ರಿ, ಎಲ್ಲನೂ ಬಿಡ್ತೈತ್ರಿ. ಏನು ಒಂದು ಸ್ವಲ್ಪ ಗಂಟಿಲ್ದಂಗನ ರಾಗಿ ಮುದ್ದೆ ಮಾಡೋದಂದ್ರೆ ಇದೇ ರೀತಿ ಮಾಡಿರಿ, 100% ಚಂದ ಬರ್ತೈತ್ರಿ. ಸ್ವಲ್ಪ ಸೈಡ ನೀವು ಎಣ್ಣೆರ ಇಟ್ಕೋರಿ ಅಥವಾ ತುಪ್ಪರ ಇಟ್ಕೋರಿ, ಸ್ವಲ್ಪ ನೀರರ ಹಚ್ಕೋರಿ. ನಮ್ಮ ಮನ್ಯಾಗ ತುಪ್ಪ ಐತಿ, ನಾ ತುಪ್ಪ ಹಚ್ಕೊಳತ್ತೇನೆ ನೋಡಿರಿ. ಇಷ್ಟು ಚಂದ ಏನು ಕೈಗಂಟುದಂಗೆ ತಳಕ್ಕೆ ಹತ್ಕೊಂಡಂಗೆ ಚಂದ ರಾಗಿ ಮುದ್ದೆ ಬಂದೈತಿ. ನೀವು ನೋಡಾತೀರಿ ಎಷ್ಟು ಚಂದ ಬಂದೈತೆ ಅಂತೇಳಿ. ಸ್ವಲ್ಪ ತುಪ್ಪ ಹಚ್ಚಿ ನಾದಿ ಉಂಡೆ ಕಟ್ಟಾತೇನೆ ರೀ. ಒಂದಿಷ್ಟರ ಗಂಟು ಇರ್ಬೇಕು ರೀ ಮುದ್ದ್ಯಾಗ, ಒಂದಿಷ್ಟು ಗಂಟಿಲ್ದಂಗೆ ಚಂದ ಕಟ್ತೇನೆ ನೋಡಿರಿ. ಹಂಗಂದ್ರೆ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗೈತಂತ ಅಂದ್ಕೋತೇನೆ ರೀ. ಹಂಗೆ ಲೈಕ್ ಮಾಡ್ತೀರಂತನೂ ಅಂದ್ಕೋತೇನೆ ರೀ. ಹಂಗೆ ಶೇರ್ ಮಾಡಿರಿ. ಹಂಗೆ ಹೆಂಗಾಗೈತಂತ ಚಂದ ಆಗೈತು ನಾ ಮಾತಾಡಿದೆಲ್ಲರೂ ಉತ್ತರ ಕನ್ನಡ ಭಾಷೆದಾಗ ತಪ್ಪಾಗೈತು ಅಂತನೂ ನಂಗೆ ಏನಾದರೂ ಒಂದು ಕಮೆಂಟ್ ಮಾಡಿ ತಿಳಿಸ್ರಿ. ರೆಡಿ ಆತ್ರೆ ರಾಗಿ ಮುದ್ದೆ ನೋಡಿರಿ, ಪಳ 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 ಅಂತ ಹೊಳಿತದ್ರಿ ನೋಡಿರಿ. ಹಿಂಗೆ ಇಷ್ಟು ಚಂದ ಅಂದ್ರೆ ನೀವು ಹೆಂಗೆ ತಟ್ಟಿದ್ರು ಹಂಗೆ ಬರೋವಂಗೆ ಚಂದ ಆಗೈತಿ ನೋಡಿರಿ. ಎಷ್ಟು ಚಂದ ರೆಡಿಯಾಗಿದ್ದಾವೆ ಅಂತೇಳಿ. ಒಂದಿಷ್ಟು ಕೈಗೆ ಹತ್ತೋಂಗಿಲ್ರಿ, ಪ್ಲೇಟಿಗೆ ಹತ್ತೋಂಗಿಲ್ರಿ. ನೀವು ಹೆಂಗೆ ಮ್ಯಾಲಿಂದ ಕೆಳಗೆ ಹೆಂಗೆ ಹೊತ್ತಾಕಿದ್ರು ಅದಷ್ಟು ಚಂದ ಜಾಗದಾಗ ಹೋಗಿ ಕುಂದ್ರೋಂಗಿಲ್ರಿ. ಯಾಕಂತಂದ್ರೆ ಅದು ಮೆತ್ತಗಾಗಿಲ್ರಿ, ಚಂದಗಾಗಿ ನೀಟ್ಗಾಗಿ ಮಾಡಿದೇನೆ ರೀ. ಹಾಗಾಗಿ ಅದು ನೀವು ಹೆಂಗೆ ಮಾಡಿದ್ರು ಕೂಡ ಅದು ಚಂದಾಗೇ ಇರ್ತೈತ್ರಿ. ಅಷ್ಟು ಚಂದ ಮಾಡಿದ್ದೇನೆ ರೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಂತ ಅಂದ್ಕೊಂಡಿದ್ದೇನೆ ರೀ. ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ. ಮನೇಲಿ ಮಾಡಿ ಊಟ ಮಾಡಿ ಆಮೇಲೆ ಕಮೆಂಟ್ ಮಾಡಿರಿ.